ಲಕ್ಷ್ಮೀ ಬಾರಮ್ಮ. ಚಿನ್ನು ಅಕ್ಕ ನಿಂತಾವನೆ ಬರ್ಬೇಕು ಅಂತಿದ್ದೆ. ಥ್ಯಾಂಕ್ ಯು. ನೀನ್ ಟೀ ಕುಡ್ದ್ಯಾ? ಇಲ್ಲ ಅಕ್ಕ, ಈಗ ತಾನೇ ಅಪ್ಪಾಜಿಗೆ ಟೀ ಕೊಟ್ಟು ಬಂದೆ. ಅವಂಗೂ ಕೊಟ್ಮ್ಯಾಕೆ ನಾನು ಕುಡಿದ್ದೆ. ಅಮ್ಮಂಗ? ಅಮ್ಮಂಗೆ ನಿನ್ ಮೇಲೆ ತುಂಬಾ ಕೋಪ ಬಂದಿದೆ. ಅಮ್ಮನ್ ಕೋಪ ಕಡಿಮೆ ಆಗೋವರೆಗೂ ಅವಳ ಕಣ್ಣಕ್ ಸುಳಿಬೇಡ, ಅರ್ಥ ಆಯ್ತಾ? ಅವಂಗ್ ಕೋಪ ಬಂದದೆ ಅಂತ ನಂಗೆ ಗೊತ್ತು, ಅದಕ್ಕೆ ನಾನೇ ಕಾರಣ ಅಂತನೂ ಗೊತ್ತು. ಅದಕ್ಕೆ ಟೀ ಕೊಟ್ಟು ಕ್ಷಮೆ ಕೇಳ್ಕೊಂಬರ್ತೀನಿ. ಚಿನ್ನು, ನೀನ್ ಶುದ್ಧ ಪೆದ್ದಿ ಕಣೆ. ನೋಡು, ನಮ್ಮಮ್ಮ ಏನು ಅಂತ ನಿನ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ನೀನೇನಾದ್ರೂ ಇವಾಗ ಹೋಗಿ ಸಾರಿ ಕೇಳಿದ್ಯೋ ನಿನ್ ಜನ್ಮ ಜಾಲಾಡ್ಬಿಡ್ತಾಳೆ. ಸರಿ, ಟೀ ಕೊಡು, ನಾನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಅಲ್ಲಿ ತನಕ ನೀನ್ ಇಲ್ಲೇ ಇರು, ಓಕೆನಾ? ಇಲ್ಲ ಅಕ್ಕ, ಅವಂಗ್ ನಾನೇ ಟೀ ತಕೊಂಡೋಗಿ ಕೊಡ್ತೀನಿ. ಅವ್ವ ಬೈದ್ರೂ ಪರವಾಗಿಲ್ಲ, ಒಂದೇಟ್ ಹೊಡೆದ್ರೂ ಪರವಾಗಿಲ್ಲ. ಬೈಯೋದವ್ವ ತಾನೇ, ನಾನು ಸುಳ್ಳು ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟೆ. ಮಕ್ಕಳು ತಪ್ಪು ಮಾಡಿದಾಗ ಅವ್ವ ಬೈಲೇಬೇಕಲ್ವಾ? ಬೇಡ ಚಿನ್ನು, ನಾನು ಹೇಳಿದ ಮಾತು ಕೇಳು. ಅಮ್ಮನ ಕೋಪ ಕಡಿಮೆ ಆದ್ಮೇಲೆ ಹೋಗಿ ಕೊಡುವಂತೆ. ಇವಾಗ ಏನಾದ್ರೂ ಹೋದ್ಯೋ ನಿನಗ್ ಪೂಜೆಗೆ ಕಾದಿದೆ. ನಾನು ಹೋಗಿ ಸಾರಿ ಕೇಳಿದ್ರೆ, ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ ಅಂತ ಸತ್ಯ ಮಾಡಿದ್ರೆ ಅವನ ಕೋಪ ಕಡಿಮೆ ಆಯ್ತದೆ. ಸರಿ ಬಿಡು. ಅಮ್ಮನ ಹತ್ರ ಬೈಗುಳ ತಿನ್ಬೇಕು ಅಂತ ನಿನ್ ಹಣೆನಲ್ಲಿ ಬರ್ದಿದ್ರೆ ನಾನೇನು ಮಾಡೋದಿಕ್ಕಾಗಲ್ಲ. ಆಲ್ ದ ಬೆಸ್ಟ್. ಸರಿ ಅಕ್ಕ. ಏನ್ ಸರಿ ಅಕ್ಕ? ಥ್ಯಾಂಕ್ ಯು ಅಂತ ಹೇಳ್ಬೇಕು. 3 ದಿನ ಮನೇಲಿಲ್ಲ ಅಂದ್ರೆ ಎಲ್ಲ ಮರ್ತ್ಬಿಡ್ತೀಯಾ? ಥ್ಯಾಂಕ್ ಯು ಅಂತ ಹೇಳು. ಥ್ಯಾಂಕ್ಸ್ ಅಕ್ಕ. ಶ್ರುತಿ ಜೊತೆ ಫೋನಲ್ಲಿ ಮಾತಾಡ್ ಬರೋಷ್ಟ್ರಲ್ಲಿ ಅವಳಲ್ಲಿಂದ ಹೊರಟೋಗಿದ್ಲು. ರಾಮ್ ಎಲ್ಲಿಗೆ ಹೋದ್ಲು, ಯಾಕೆ ಹೋದ್ಲು ಒಂದು ನನಗೆ ಗೊತ್ತಿಲ್ಲ. ನಾನು ಅದಾದ್ಮೇಲೆ ಹುಡುಕ್ತೆ, ತುಂಬಾನೇ ಹುಡುಕ್ತೆ, ಬಟ್ ಸಿಕ್ಲಿಲ್ಲ. ಅವತ್ತಿಂದ ಇವತ್ತಿನ ತನಕ ನರಕ. ಒಂದೇ ಒಂದಿನನೂ ನಿದ್ದೆ ಮಾಡಿಲ್ಲ, ನೆಮ್ಮದಿ ಆಗಿಲ್ಲ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ರಾಮ್? ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗುತ್ತೆ ಕಣೋ ಚಂದನ್. ಆದ್ರೂ ಆ ಹುಡುಗಿ ನಿನ್ಗೆ ಹೇಳ್ದೆ ಕೇಳ್ದೆ ಯಾಕೆ ಹೋದ್ಲು? ಅದಕ್ಕೇನಾದ್ರೂ ಒಂದ್ ಕಾರಣ ಇರ್ಲೇಬೇಕಲ್ವಾ? ಅದೇ ನನಗೆ ಅರ್ಥ ಆಗ್ತಿಲ್ಲ ರಾಮ್. ಮೊನ್ನೆ ಒಂದ್ ಮಾಲಲ್ಲಿ ಸಿಕ್ಕಿದ್ಲಲ್ಲ ಅಂತ ನಿಲ್ಸ್ ಕೇಳ್ದೆ. ಆದ್ರೆ ಅವಳು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಂಡ್ಲು. ಯಾಕೆ ಅಂತ ಕೇಳಷ್ಟರಲ್ಲಿ ಅಲ್ಲಿಂದನೂ ಓಡೋದ್ಲು ಅವಳು. ಅಷ್ಟರಲ್ಲಿ ಶ್ರುತಿ ಬೇರೆ ಬಂದ್ಬಿಟ್ಲು. ಆ ಸಮಯದಲ್ಲಿ ನನ್ಗೇನ್ ಮಾಡ್ಬೇಕು ಅಂತ ತೋರಿಸ್ಲಿಲ್ಲ ರಾಮ್. ಸದ್ಯ ಅವಳು ಜೀವ ಸಹಿತ ಇದ್ದಾಳೆ, ಅದು ಬೆಂಗಳೂರಲ್ಲೇ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ. ಇದ್ರ ಮಧ್ಯೆ ಅವ್ರ ಅಣ್ಣ ಬೇರೆ ಅವಳನ್ನ ಹುಡ್ಕೊಂಡು ನಮ್ಮ ಮನೆ ತನಕ ಬಂದ್ಬಿಟ್ಟಿದ್ದ. ಅವನನ್ನ ಸಮಾಧಾನ ಮಾಡಿ ಊರಿಗೆ ವಾಪಸ್ ಕಳ್ಸೋಷ್ಟ್ರಲ್ಲಿ ಸಾಕೋಯ್ತು. ಅಲ್ಲ ಕಣೋ ಚಂದನ್, ಅಷ್ಟು ಸುಲಭವಾಗಿ ಅವನು ತಂಗಿನ ನೋಡ್ದೆ ವಾಪಸ್ ಊರಿಗೆ ಹೇಗೋದ? ಅಯ್ಯೋ, ಅದೊಂದು ದೊಡ್ಡ ರಗಳೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ನಾನು ಅವನಿಗೆ 30 ದಿನದಲ್ಲಿ ನಿನ್ ತಂಗಿನ ಹುಡ್ಕೊಡ್ತೀನಿ, ಸಿಗದೆ ಹೋದ್ರೆ ಇಬ್ರು ಒಟ್ಟಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತಂದೆ. ನನ್ ಪುಣ್ಯಕ್ಕೆ ಒಪ್ಕೊಂಡ. ಆದ್ರೆ ಆ 30 ದಿನಗಳಲ್ಲಿ ಈಗಾಗ್ಲೇ ಎಷ್ಟೊಂದ್ ದಿನ ಕಳ್ದೋಗಿದೆ. ಎಲ್ಲಿ ಅಂತ ಹುಡ್ಕೋದು, ಹೇಗ್ ಹುಡ್ಕೋದು, ಎಲ್ಲಿಂದ ಶುರು ಮಾಡೋದು ಒಂದು ಗೊತ್ತಾಗ್ತಿಲ್ಲ ರಾಮ್. ಚಂದನ್, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೇಳ್ಬಾರ್ದು ಸತ್ಯನೆಲ್ಲ ನೀನು ಹೇಳ್ಬೇಕಾಗತ್ತೆ ಚಂದನ್. ನಾನು ಏನ್ ಹೇಳ್ತಿದ್ದೀನಿ ಅಂತ ನಿನ್ಗೆ ಅರ್ಥ ಆಗ್ತಿದೆ ಅಲ್ವಾ? ಗೊತ್ತು. ಪೊಲೀಸ್ ಸ್ಟೇಷನ್ ಅಲ್ಲಿ ತಪ್ಪಿಸ್ಕೊಂಡವರು ನಿಮ್ಗೆ ಏನಾಗ್ಬೇಕು ಅಂತ ಕೇಳಿದ್ರೆ ನಾನು ನನ್ನ ಹೆಂಡತಿ ಅಂತ ಒಪ್ಕೋಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಒಂದು ಸಲ ನಿಜ ಹೇಳಿದ್ಮೇಲೆ ಅಷ್ಟೇ ನನ್ನ ಜೀವನ ಸರ್ವನಾಶ ಆದ ಹಾಗೆ. ನೆಮ್ಮದಿಯಾಗಿದ್ದ ನಾನೇ ನನ್ನ ಕೈಯಾರ ನನ್ನ ಜೀವನ ಹಾಳು ಮಾಡ್ಕೊಂಡೆ. ಯಾವ ತಪ್ಪು ಮಾಡದೇ ಇರೋ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಕ್ ಹೋಗಿ ನೀನೇ ಕಷ್ಟದಲ್ಲಿ ಸಿಗಾಕೊಂಡಲ್ಲ ಚಂದನ್. ಅವಾರೆ ಟೀ ತಕೊಳ್ಳಿ.
ಬೇಡ. ಅವ್ವ, ನಾನು ನಿಜವಾಗ್ಲೂ ತಪ್ಪು ಮಾಡೀವ್ನಿ. ಇದು ಒಂದ್ಕಿತ ನನಗೆ ಕ್ಷಮಿಸ್ಬಿಡವ. ದ್ಯಾವ್ರಾಣೆಗೂ ಇನ್ಮೇಲೆ ಯಾವತ್ತೂ ನಾನು ತಪ್ಪು ಮಾಡೋಕ್ಕಿಲ್ಲ. ನಾನು ಕ್ಷಮಿಸಿ ಏನಾಗಬೇಕಾಗಿದೆ? ನಿನಗೆ ಅದರ ಅಗತ್ಯ ಇಲ್ಲ. ಗೊಂಬೆ ಎಲ್ಲಿವರೆಗೂ ನಿನ್ನ ಕಾಪಾಡ್ತಾಳೋ, ಎಲ್ಲಿವರೆಗೂ ನಿನ್ ಪರ ಇರ್ತಾಳೋ, ಅಲ್ಲಿವರೆಗೂ ನೀನು ಈ ಮನೇಲಿ ಸಂತೋಷವಾಗಿ ನೆಮ್ಮದಿಯಾಗಿರಬಹುದು. ಅವರೇ, ನೀವು ಕೋಪ ಮಾಡ್ಕೊಂಡಿದ್ದೀರಿ. ನಾನು ಹೆಂಗೆ ಆರಾಮಾಗಿರೋಕ್ಕಾಯ್ತದೆ? ತಪ್ಪಾಯ್ತು ಅವರೇ. ನಂಗೆ ಗೊತ್ತು ನಾನು ತಪ್ಪು ಮಾಡೀವ್ನಿ ಅಂತ. ಬೇಕಾದ್ರೆ ನಾನು 100 ಸಲ ಸಾರಿ ಕೇಳ್ತೀನಿ. ಟೀ ಕುಡಿಯೋಕ್ಕಿಲ್ಲ ಅಂತ ಮಾತ್ರ ಅನ್ಬೇಡಿ ಅವರೇ. ನನ್ನ ಗೊಂಬೆ ಅಷ್ಟು ಸುಲಭವಾಗಿ ಯಾರನ್ನು ನಂಬೋದಿಲ್ಲ, ಯಾರನ್ನೂ ಹಚ್ಕೊಳ್ಳೋದೂ ಇಲ್ಲ. ನಿನ್ನನ್ನ ಇಷ್ಟೊಂದು ಇಷ್ಟ ಪಡ್ತಾಳೆ ಅಂದ್ರೆ ಆ ದೇವ್ರಿಗೆ ಗೊತ್ತು. ನಿನ್ನನ್ನು ಇಷ್ಟಪಡೋ ಕಾರಣಕ್ಕೆ ಅವಳು ಎಷ್ಟು ನೋವು ಅನುಭವಿಸ್ಬೇಕೋ ನನಗಂತೂ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ ಲಕ್ಷ್ಮಿ, ನನ್ನ ಗೊಂಬೆ ನಿನ್ನನ್ನು ಅಪಾರವಾಗಿ ನಂಬಿಕೆ ವಿಶ್ವಾಸ ಇಟ್ಕೊಳ್ತಾಳೆ. ಯಾವುದೇ ಕಾರಣಕ್ಕೂ ನೀನವಳಿಗೆ ನಂಬಿಕೆ ದ್ರೋಹ ಮಾಡಬೇಡ. ನಿನ್ನಿಂದ ಅವಳಿಗೆ ಏನಾದರೂ ಮನ್ಸಿಗೆ ನೋವಾಯಿತು ಅಂತ ನನಗೆ ಗೊತ್ತಾದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲಿಲ್ಲ. ನನ್ನ ಗೊಂಬೆನ ನಾನು ಅತಿಯಾಗಿ ಪ್ರೀತಿಸ್ತೇನೆ, ಅದು ನಿನಗೆ ನೆನಪಿರಲಿ. ಚಿನ್ನು, ಯಾವಾಗ್ಲೂ ಕೆಲ್ಸ 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 ಅಂತಿರ್ತೀಯ. ನನ್ಗಂತೂ ಕಾದು ಕಾದು ಸಾಕಾಯ್ತು ಕಣ. ಅಕ್ಕ, ಹೆಣ್ಮಕ್ಳು ಕೆಲಸ ಹುಡಿಕೊಂಡು ಮಾಡ್ತಾ ಇರ್ಬೇಕು ಅಂತ ತಾತಮ್ಮ ಹೇಳಿತ್ತು ನನ್ಗೆ. ನಂಗ್ ಬೋರ್ ಆಗ್ತಿದೆ. ಬಾ, ಒಂದ್ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿಯೋಣ. ಅಯ್ಯೋ, ಆ ಥರ ಎಲ್ಲ ಕೆಲಸ ಎಲ್ಲ ಅರ್ಧಂಬರ್ಧ ಮಾಡಬಾರ್ದಕ್ಕ. ಇನ್ನೇನು ಕೆಲಸ ಮುಗ್ದೋಯ್ತು, ಆಮ್ಯಾಗ ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿಯುವ. ಸರಿ, ನಾನು ನಿನಗೆ ಹೆಲ್ಪ್ ಮಾಡ್ಲಾ? ಕೆಲಸ ಬೇಗ ಮುಗಿಯತ್ತೆ. ಅದಕ್ಕೇನಂತೆ, ಧಾರಾಳವಾಗಿ ಮಾಡು. ನೀನು ಮಾಡ್ತೀನಿ ಅದು ಹೆಚ್ಚ, ನಾನು ಹಿಂಗೆ ಮಾಡಿಸೋದು ಹೆಚ್ಚ? ಸರಿ ಅಕ್ಕ, ತಗೋ ಈ ತರಕಾರಿ ಹೆಚ್ಚಿಕೊಡು. ಹೆಚ್ಚಬೇಕಾ? ಬೇಡಪ್ಪ, ನನ್ನ ಕೈ ಕಟ್ಟಾಗೋದ್ರೆ ನೀವೇ ಮಾಡಿ. ಥ್ಯಾಂಕ್ಸ್. ಸರಿ, ನಾನೇ ಎಲ್ಲ ಮಾಡ್ತೀನಿ. ನೀನು ಮಾತಾಡ್ತಾ ಇರು, ನಾನು ಕೇಳ್ತಾ ಕೇಳ್ತಾ ಅಡುಗೆ ಮಾಡ್ಬೇಕು. ಚಿನ್ನು, ಬೋರು ಕಾಣ. ಅಕ್ಕ, ಅಲ್ಲಿ ಸಾಂಬಾರ್ ಪುಡಿ ಇದೆ, ಸ್ವಲ್ಪ ಎತ್ಕೊಡು. ಇದೊಂದು ಸ್ವಲ್ಪ ಈಸಿ. ಅಲ್ಲೇ ಇದೆ ನೋಡಕ್ಕ. ತಗೋ. ಅಕ್ಕ, ಇದು ಸಾಂಬಾರ್ ಪುಡಿ ಅಲ್ಲ. ನಿನ್ ಮನೇಲಿ ಏನೇನಿದೆ ಅಂತ ನಿನ್ಗೆ ಗೊತ್ತಿಲ್ವಾ? ಅದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕಾಗಿದೆ? ಬೇಗ ಮಾಡು. ನೋಡು, ಇದು ಸಾಂಬಾರ್ ಪುಡಿ. ಆಯ್ತಮ್ಮ ತಾಯಿ. ಇನ್ನು ಎಷ್ಟೊತ್ತೆ? ಇನ್ ಸ್ವಲ್ಪ ಹೊತ್ತಕ್ಕ ಮುಗ್ದೋಗುತ್ತೆ. ಚಿನ್ನು, ಮೊಬೈಲ್ ಇಡೋ ಜಾಗ ಇದಾ? ಸಾರಿ ಅಕ್ಕ. ಸರಿ ಅಕ್ಕ, ಒಂದ್ ಹೇಳ್ಬಿಡ್ತೀಯ ಅಷ್ಟೇ. ಅಕ್ಕ, ಈ ಫೋನ್ ನಾನು ಯಾರಿಗ್ ಫೋನ್ ಮಾಡ್ಲಿ? ನೀನ್ ಯಾರಿಗೂ ಮಾಡ್ಬೇಡ, ನಾನ್ ಮಾಡ್ತೀನಿ. ಮಜಾ ನೋಡು. ಚಂದು, ಚಂದು, ಚಂದು.
ಚಂದು ಚಂದು ಚಂದ್ ರಂಜಿತ್ ಚಂದನ್ ನೋಡೋದ್ಯಾ? ಇಲ್ಲ, ನಾನು ಚಂದನ್ನೇ ಹುಡುಕ್ತಾ ಬಂದೆ. ರಾಮು ಕೇಳೋಣ ಅಂದರೆ ಅವನು ಕಾಣ್ತಾ ಇಲ್ಲ. ಇಬ್ಬರು ಎಲ್ಲರೂ ಹೊರಗಡೆ ಹೋಗಿರ್ಬೋದಾ? ರೂಮಲ್ಲಿ ಏನಾದರೂ ಇದಾನಾ? ಇರಿ, ನಾನು ನೋಡ್ತೀನಿ. ಒಂದು ಕೆಲಸ ಮಾಡು, ನಾನು ಹಾಲಲ್ಲಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳು. ಸರಿ. ಚಂದನ್, ಚಂದು, ಚಂದನ್. ಏನ್ ಬೇಕಿತ್ತು ರಂಜಿತ್? ಚಂದನ್ ಹುಡುಕ್ತಾ ಬಂದೆ. ಕುಮುದ ಅವರು ಅರ್ಜೆಂಟ್ ಕೆಲಸ ಇದೆ ಕರೀಂದ್ರು, ಅದಕ್ಕೆ ಬಂದೆ. ಚಂದು ಟೆರೆಸ್ ಕಡೆ ಹೋಗ್ತಿದ್ದ, ಅಲ್ಲೇ ಇರಬೇಕು. ಸರಿ, ನಾನು ಅಲ್ಲೇ ನೋಡ್ತೀನಿ. ರಂಜಿತ್, ಒಂದ್ ನಿಮಿಷ, ನಾನೇ ನೋಡ್ತೀನಿ. ನಿನ್ಗೇನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಣೋ ಚಂದನ್. ಆ ಹುಡುಗಿ ಫೋಟೋನಾದ್ರೂ ಇದೆಯಾ? ಇಲ್ಲ ರಾಮ್. ಕಡೆ ಪಕ್ಷ ಫೋಟೋನಾದ್ರೂ ಇದ್ದಿದ್ರೆ ನಾನು ಬೀದಿ ಬೀದಿ ಸುತ್ತಿನಾದ್ರೂ ಹುಡುಕ್ತಾ ಇದ್ದೆ ಕಣೋ. ನಿನ್ನ ನೋಡ್ತಾ ಇದ್ರೆ ನನಗಿಂತ ಜಾಸ್ತಿ ನೀನೇ ತಲೆ ಕಟ್ಸ್ಕೊಂಡಿದ್ಯಾ ಅನ್ಸುತ್ತೆ. ಬೆಟ್ಟದಷ್ಟು ಭಾರ ಹೊತ್ಕೊಂಡು ಕಷ್ಟ ಪಡ್ತಾ ಇದ್ರು ಹೆಂಗೋ ನಗ್ತೀಯ. ಸದ್ಯಕ್ಕೆ ದೇವರಲ್ಲಿ ಈ ಕಷ್ಟದಿಂದ ಪಾರ್ ಮಾಡಪ್ಪ ಅಂತ ಮಾತ್ರ ಕೇಳ್ಕೊಳ್ಬಲ್ಲೆ. ನನ್ನಂತವ್ರೆಲ್ಲ ಕೇಳಿದ್ರೆ ಆ ದೇವ್ರ ಏನು ಕೊಡಲ್ಲ. ಒಂದ್ ನೆನ್ಪಲ್ಲಿ ಇಟ್ಕೊ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಕಸ್ಮಾತ್ ಏನಾದ್ರು ಗೊತ್ತಾದ್ರೆ ನನ್ನ ಜೀವನ ಹಾಳಾಯ್ತಷ್ಟೆ. ಬಾ ಹೋಗೋಣ.